ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ಆರ್ಟಿಕಲ್ಸ್ ಅಂದ್ರೆ? ಆರ್ಟಿಕಲ್ಸ್ ಅಂದ್ರೆ ಎ, ಆನ್ ಮತ್ತು ದ ಇದನ್ನು ವಾಕ್ಯಗಳಲ್ಲಿ ಹೇಗೆ ಬಳಸಬೇಕು, ಎಲ್ಲೆಲ್ಲಿ ಇದರ ಉಪಯೋಗ ಆಗುತ್ತೆ, ಎಲ್ಲೆಲ್ಲಿ ಇದನ್ನ ಬಳಸಬಾರದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಕಲಿಯೋಣ ಬನ್ನಿ. ಸ್ನೇಹಿತರೆ, ಇಂಗ್ಲಿಷ್ ಭಾಷೆಯನ್ನು ಕಲಿಯಬೇಕಾದರೆ ಅಥವಾ ಯಾವುದೇ ಭಾಷೆಯನ್ನು ಕಲಿಯಬೇಕಾದರೆ ವಿಡಿಯೋಸ್ ನೋಡೋದರ ಜೊತೆಗೆ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ನೋಡೋದರ ಜೊತೆಗೆ ಅದನ್ನ ನಾವು ಇನ್ನೊಬ್ಬರ ಹತ್ರ ಮಾತಾಡಿ ಅಭ್ಯಾಸ ಮಾಡ್ಕೊಂಡ್ರೆ ಕಲಿಯೋಕೆ ತುಂಬಾ ಸುಲಭ ಆಗೋದು. ಹಾಗಾದ್ರೆ ಸ್ನೇಹಿತರೆ, ನನ್ನೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಇಂಗ್ಲಿಷ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತ ಅದರ ವ್ಯವಸ್ಥೆ ಮಾಡೋಣ. ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರಕುತ್ತದೆ. ಹಾಗಾದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆರ್ಟಿಕಲ್ಸ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ ಅಂದ್ರೆ ಏನು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಏನಿದು ಆರ್ಟಿಕಲ್ಸ್ ಅಂದ್ರೆ? Articles are words that define a noun, whether specific or non-specific. Articles are words that define a noun, whether specific or non-specific. ಏನು ಹಾಗಂದ್ರೆ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ಎ, ಆನ್, ದ, ಎ, ಆನ್, ದ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಹೇಗೆ ಮಾಡುವುದು, ಇದರ ಪ್ರೊನೌನ್ಸಿಯೇಷನ್ ಏನು, ಇದಕ್ಕೆ ಏನೇನು ರೂಲ್ಸ್ ಇದೆ, ಎಲ್ಲೆಲ್ಲಿ ಫಾಲೋ ಮಾಡಬೇಕು, ಎಲ್ಲೆಲ್ಲಿ ಬಳಸಬೇಕು, ಎಲ್ಲೆಲ್ಲಿ ಬಳಸಬಾರ್ದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಹೌ ಟು ಯೂಸ್ ದಿ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅನ್ನ ಹೇಗೆ ಬಳಸೋದು? ರೂಲ್ಸ್ ಆಫ್ ಆರ್ಟಿಕಲ್ಸ್. ಇದನ್ನು ಬಳಸಲಿಕ್ಕೆ ನಾವು ಹಲವಾರು ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ರೂಲ್ ನಂಬರ್ 1, ಪ್ರೊನೌನ್ಸಿಯೇಷನ್, ಉಚ್ಚಾರಣೆ. ರೂಲ್ ನಂಬರ್ 1 ಏನು? ಪ್ರೊನೌನ್ಸಿಯೇಷನ್, ಉಚ್ಚಾರಣೆ. ಹೇಗೆ ಉಚ್ಚಾರಣೆ ಮಾಡಬೇಕು? ಎ ಅನ್ನೋದನ್ನ ಎ ಅಂತಾನೆ ಉಚ್ಚಾರಣೆ ಮಾಡಬೇಕಾ, ಅಥವಾ ಆನ್ ಅನ್ನೋದನ್ನ ಆನ್ ಅಂತಾನೆ ಉಚ್ಚಾರಣೆ ಮಾಡಬೇಕಾ, ದ ಅಂತ ಉಚ್ಚಾರಣೆ ಮಾಡಬೇಕಾ, ದಿ ಅಂತ ಉಚ್ಚಾರಣೆ ಮಾಡಬೇಕಾ? ಸರಿ, ಈಗ ಇದರ ಉಚ್ಚಾರಣೆ, ಎ ಅನ್ನೋದ್ರ ಉಚ್ಚಾರಣೆ ಅ ಅ ಅ ಅಷ್ಟೇ. ಅದಕ್ಕೆ ನಾನು ಆ ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದೀನಿ ನೋಡಿ, ಅದ ಅ ಅಂತ ಓದ್ಬೇಕು ಅದನ್ನು. ಉದಾಹರಣೆಗೆ, ಅ ಬ್ಯಾಟ್, ಅ ಪೆನ್, ಅ ಹೆನ್, ಅ ಕ್ಯಾಟ್. ಅ ಬ್ಯಾಟ್, ಎ ಬ್ಯಾಟ್ ಅಲ್ಲ, ಎ ಪೆನ್ ಅಲ್ಲ. ಅ ಬ್ಯಾಟ್, ಅ ಪೆನ್, ಅ ಹೆನ್, ಅ ಕ್ಯಾಟ್. ಅಲ್ಲಿಗೆ ಎ ಅನ್ನೋದರ ಉಚ್ಚಾರಣೆ ಬಂದು ಅ ಅಂತ ಬಳಸಬೇಕು. ಓಕೆ, ಇನ್ನು ಕೆಲವು ಉದಾಹರಣೆಗಳು ನೋಡಿ. ಅ ಬೋಟ್, ಅ ಗೋಟ್, ಅ ಗನ್, ಅ ಹಟ್. ಇಲ್ಲಿ ಅ, ಎ ಅನ್ನೋದನ್ನ ಎ ಅಂತಾನೆ ಬಳಸದೇನೆ ಅ ಅಂತ ಬಳಸಬೇಕು. ಅ ಬೋಟ್, ಅ ಪೆನ್, ಅ ಹೆನ್, ಅ ಕ್ಯಾಟ್. ಅ ಗೋಟ್, ಅ ಗನ್, ಅ ಬ್ಯಾಟ್, ಅ ಹಟ್. ಓಕೆ, ಅರ್ಥ ಆಯ್ತಲ್ಲ ಸ್ನೇಹಿತರೆ, ಎನ ಹೇಗೆ ಬಳಸಬೇಕು ಅಂತ? ಅ ಉಚ್ಚಾರಣೆ, ಅ, ಎ ಅಲ್ಲ, ಅ ಅ ಅ. ಓಕೆ, ಇನ್ನು ಆನ್ ಅಂತ ಇದೆ. ಅದನ್ನ ಕನ್ನಡದಲ್ಲಿ ನೋಡಿ, ಕೆಳಗಡೆ ರೆಡ್ ಅಲ್ಲಿ ಅನ್ ಅಂತ ಬರೆದಿದ್ದೀನಿ. ಅನ್ ಅನ್. ಉದಾಹರಣೆ ನೋಡಿ, ಅನ್ ಆಪಲ್, ಅನ್ ಎಗ್, ಅನ್ ಐಸ್ ಕ್ರೀಮ್, an owl, an umbrella. An apple, an egg, an ice cream, an owl, an umbrella. ಇದು ಅನ್ ಅನ್ನೋದಿದೆಯಲ್ಲ, ಸರಿಯಾದ ಉಚ್ಚಾರಣೆ ಇದು. ಆನ್ ಅಂತ ಸಾಮಾನ್ಯವಾಗಿ ಬಳಸ್ತಾರೆ, ಅದು ತಪ್ಪದು. ಆನ್ ಅಂತ ಬಳಸಬಾರ್ದು. ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ, ಇಂಗ್ಲೀಷ್ ಮಾತಾಡೋರನ್ನ ಯಾರನ್ನ ಬೇಕಾದ್ರೆ ನೀವು ನೋಡಿ, ಎಸ್ಪೆಷಲಿ ವಿದೇಶಿಯರು ಇಂಗ್ಲೀಷಿಗರೇ ಮಾತಾಡ್ತಾರೆ. ವಿದೇಶಿಯರು ಮಾತಾಡಬೇಕಾದ್ರೆ ಅವರ ಉಚ್ಚಾರಣೆಯಲ್ಲಿ ಇದೇ ಥರ ಬರುತ್ತೆ, ಅನ್ ಅಂತ ಬರುತ್ತೆ. ಅವ್ರು ಆನ್ ಅಂತ ಯೂಸ್ ಮಾಡಲ್ಲ. ಆದರೂ ಕೆಲವು ತುಂಬ ವಿರಳ ಅಪರೂಪದ ಸನ್ನಿವೇಶಗಳಿದ್ದಾವೆ, ಎಕ್ಸಾಂಪಲ್ಸ್ ಇದ್ದಾವೆ. ಅಲ್ಲಿ ಆನ್ ಯೂಸ್ ಮಾಡ್ತಾರೆ. ಅದು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ನಿಮಗೆ ಹೇಳ್ತೇನೆ. ಈಗ ಇಲ್ಲಿ ಅನ್
apple, an egg, an ice cream, an owl, an umbrella. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಆನ್ ಅಂತ ಹೇಳೋದ್ರ ಬದಲು ಅನ್ ಅನ್ ಅನ್. ಓಕೆ ಓಕೆ. ನೆಕ್ಸ್ಟ್, ಈಗ ರೂಲ್ಸ್ ಆಫ್ ಆರ್ಟಿಕಲ್ಸ್ ಪ್ರೊನೌನ್ಸಿಯೇಷನ್ ಅಲ್ಲೇನೆ ಈಗ ನಾನು ಹೇಳಿದ್ನಲ್ಲ, ಅಪರೂಪದ ಸನ್ನಿವೇಶಗಳಲ್ಲಿ ಅದರ ಬಳಕೆ ಎ ಮತ್ತು ಅನ್, ಅದರ ಪ್ರೊನೌನ್ಸಿಯೇಷನ್, ಆ ಶಬ್ದ ಚೇಂಜ್ ಆಗುತ್ತೆ ಅಂತ. ಅದು ನೋಡಿ, ಐ ವುಡ್ ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಟೀ. ಐ ವುಡ್ ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಟೀ. ನಾನು ಒಂದು ಚಹಾ ಕುಡಿಲಿಕ್ಕೆ ಬಯಸ್ತೇನೆ, ಒಂದು ಕಪ್ ಆಫ್ ಟೀ, ಚಹಾ ಕುಡಿಲಿಕ್ಕೆ ಬಯಸ್ತೇನೆ. ಅಲ್ಲಿ ಅ ಅಂತ ಬಳಸಿದ್ದೀವಿ. ಆದರೆ ಈ ಉದಾಹರಣೆ ನೋಡಿ, ಐ ವುಡ್ ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಟೀ. ಇದು ಸಿಚುವೇಶನಲ್ ಎಂಫಸೈಸಿಂಗ್ ಅಂತಾರೆ. ಸಿಚುವೇಶನಲ್ ಎಂಫಸೈಸಿಂಗ್ ಅಂದರೆ ಸಾಂದರ್ಭಿಕ ಒತ್ತೋದು, ಏನಂತ ಒತ್ತು ಕೊಡೋದು, ಸಾಂದರ್ಭಿಕ ಒತ್ತು ಕೊಡೋದು. ಐ ವುಡ್ ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಟೀ. ಐ ಅನ್ನು ಯಾವಾಗ ಬಳಸ್ತಾರೆ ಅಂತ ಹೇಳಿದ್ರೆ, ನಾವು ಒಂದು ಕಪ್ ಆಫ್ ಟೀಗೆ ನಾವು ಆರ್ಡರ್ ಮಾಡಿದರೆ ಅವರು ನಮಗೆ 2 ತಂದು ಕೊಟ್ಟಾಗ ನಾವು ಅವರಿಗೆ ವ್ಯಂಗ್ಯವಾಗಿ ಹೇಳೋ ಥರ ಒಂದು, ನಾನು ನಿನಗೆ ಒಂದೇ ಕಪ್ ಆಫ್ ಟೀ ತರಲಿಕ್ಕೆ ಹೇಳಿದ್ದಪ್ಪ, 2 ಅಲ್ಲ ಅಂತ ಹೇಳ್ತೀವಲ್ಲ, ಅದನ್ನು ಹೇಳೋದ್ರ ಬದಲು ಐ ವುಡ್ ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಟೀ ಅಂತ ಹೇಳೋದನ್ನ ಐ ವುಡ್ ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಟೀ ಅಂದರೆ ಎ ಕಪ್ ಆಫ್ ಟೀ ಅಂದರೆ ಇಟ್ಸ್ ಎ ಕಪ್ ಆಫ್ ಟೀ. ನಾವು ಅದನ್ನು ಸ್ಟ್ರೆಸ್ ಮಾಡಿ, ಆ ಒಂದು ಕಪ್ ಆಫ್ ಟೀನ ಸ್ಟ್ರೆಸ್ ಮಾಡಿ ಹೇಳಬೇಕಾದ್ರೆ ಎ ಅಂತ ಹೇಳಬೇಕು. ಅಥವಾ ಯಾವುದೇ ವಿಷಯ ಆಗ್ಬೋದು. ಎ ಕಪ್ ಆಫ್ ಟೀ, ಎ ಸೆಲ್ ಫೋನ್, ಅ ಕಪ್ ಆಫ್ ಮಿಲ್ಕ್, ಎ ಕಪ್ ಆಫ್ ಮಿಲ್ಕ್, ಎ ಕಪ್ ಆಫ್ ಕಾಫಿ, ಏನು ಬೇಕಾರಾಗಿರ್ಬೋದು, ಏನು ಬೇಕಾರಾಗಿರ್ಬೋದು. ಅದು ಅರ್ಥ ಆಯ್ತಲ್ಲ? ಇದು ಸಿಂಪಲ್. ಒಂದು ಇದನ್ನು ಬಹಳ ಅಪರೂಪ ಬಳಸೋದು, ಆದರೂ ಅದು ಗೊತ್ತಿರಲಿ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಇನ್ನೊಂದು ಉದಾಹರಣೆ ನೋಡೋಣ ನೋಡಿ. ಐ ವುಡ್ ಲೈಕ್ ಟು ಹ್ಯಾವ್ ಅನ್ ಐಸ್ ಕ್ರೀಮ್. ಐ ವುಡ್ ಲೈಕ್ ಟು ಹ್ಯಾವ್ ಅನ್ ಐಸ್ ಕ್ರೀಮ್ ಅಲ್ವಾ? ಇದನ್ನು ಒಂದು ಐಸ್ ಕ್ರೀಮ್ ಸಾಕು ಅಂತ ಹೇಳೋಕ್ಕೆ ನನಗೆ ಐ ವುಡ್ ಲೈಕ್ ಟು ಹ್ಯಾವ್ ಅನ್ ಐಸ್ ಕ್ರೀಮ್, ಅಥವಾ ಐಸ್ ಕ್ರೀಮ್ ಬೇಕೋ ಹೌದು ಆ ಗೊಂದಲದಲ್ಲೇ ಇದ್ದರೆ ಐಸ್ ಕ್ರೀಮ್ ಹೇಳಬೇಕಾ ಅಥವಾ ಬೇರೆ ಏನಾದರೂ ಹೇಳಬೇಕಾ ಅನ್ನೋ ಗೊಂದಲದಲ್ಲೇ ಇದ್ದರೆ ಐ ವುಡ್ ಲೈಕ್ ಟು ಹ್ಯಾವ್ ಆ್ಯನ್ ಐಸ್ ಕ್ರೀಮ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಸಣ್ಣ ಉದಾಹರಣೆ ಅಷ್ಟೇ, ತುಂಬ ವಿರಳ ಇದು, ಆದರೂ ಗೊತ್ತಿರಲಿ ಅಂತ ನಾನು ನಿಮಗೆ ಹೇಳಿದೆ. ಸೊ ನೆಕ್ಸ್ಟ್ ರೂಲ್ಸ್ ಆಫ್ ಆರ್ಟಿಕಲ್ಸ್. ರೂಲ್ ನಂಬರ್ 2 ಪ್ರೊನೌನ್ಸಿಯೇಷನ್ ಅಲ್ಲಿ ರೂಲ್ ನಂಬರ್ 2, ಅದರಲ್ಲಿ ದ ಅಂತ ಬಳಸಬೇಕಾ ದಿ ಅಂತ ಬಳಸಬೇಕಾ? ದ ಎಲ್ಲಿ ಬಳಸಬೇಕು, ದಿ ಎಲ್ಲಿ ಬಳಸಬೇಕು ಅಂತ ನೋಡೋಣ. ದ ಬ್ಯಾಟ್, ದ ಪೆನ್, ದ ಹೆನ್, ದ ಕ್ಯಾಟ್, ದ ಹ್ಯಾಟ್. ಈ ಕಡೆ ದಿ ಅಂತ ಎಲ್ಲಿ ಬಳಸಬೇಕು ಅಂದರೆ ದಿ ಆಪಲ್, ದಿ ಎಲಿಫೆಂಟ್, ದಿ ಐಸ್ ಕ್ರೀಮ್, ದಿ ಓಷನ್, ದಿ ಅಂಬ್ರೆಲಾ. ಅದು ಯಾಕೆ ಅಂದರೆ ದಿ ಕಾಲಮಲ್ಲಿ ನೋಡಿ AEIOU ರೆಡ್ಡಲ್ಲಿದೆ. ಅದು ಯಾಕೆ ರೆಡ್ಡಲ್ಲಿದೆ ಅಂತ ಹೇಳಿದ್ರೆ ಅದು ವವೆಲ್ಸ್. ವವೆಲ್ಸ್ ಅಂದರೆ ಸ್ವರಗಳು. ಸ್ವರಗಳಿಂದ ಪದಗಳು ಸ್ಟಾರ್ಟ್ ಆದರೆ, ಶುರುವಾದರೆ, ಆ ಪದಗಳ ಹಿಂದೆ ಆರ್ಟಿಕಲ್ ಬಳಸಿದ್ರೆ, ಆ ಆರ್ಟಿಕಲ್ ದ ಅಂತ ಇದ್ದರೆ ಅದನ್ನು ದಿ ಅಂತ ಹೇಳಬೇಕು. ದಿ. ಇಲ್ಲಿ ವ್ಯಂಜನಗಳಿದೆ ನೋಡಿ. ದ ಕಾಲಮಲ್ಲಿ ವ್ಯಂಜನ ಇದೆ. BPHCH ವ್ಯಂಜನಗಳಿದೆಯಲ್ವಾ? ಎಸ್, ಹೌದು, ಇದು ಸ್ವರಗಳು. ಸೊ ಇಲ್ಲಿ ವ್ಯಂಜನಗಳು, ಸ್ವರಗಳು. ವ್ಯಂಜನ ಬಂದಾಗ ದ ಹೇಳಬೇಕು, ಸ್ವರಗಳು ಬಂದಾಗ ದಿ ಹೇಳಬೇಕು. ಆದರೂ ಅದರಲ್ಲಿ ಇನ್ನೂ ರೂಲ್ಸ್ ಇದೆ. ನೆಕ್ಸ್ಟ್ ನೋಡೋಣ. ಈಗ ಅರ್ಥ ಆಯ್ತಲ್ಲ? ದಿ ಆಪಲ್, ದಿ ಎಲಿಫೆಂಟ್, ದಿ ಐಸ್ ಕ್ರೀಮ್, ದಿ ಓಷನ್, ದಿ ಅಂಬ್ರೆಲಾ. ಸಿಂಪಲ್. AEIOU ಬಂದರೆ ದಿ, ಅದಲ್ಲದೇ ವ್ಯಂಜನಗಳು ಬಂದರೆ ದ. ಸಿಂಪಲ್. ಓಕೆ. ಇಂಪಾರ್ಟೆಂಟ್ ನೋಟ್. Before a vowel sound, not the letter. We say the before a vowel sound, not a letter. We only use the before a vowel sound, not the letter. ಅಂದರೆ ನಾವು ದಿ ಅಂತ ಬಳಸೋದು ಯಾವಾಗ ಅಂತ ಹೇಳಿದ್ರೆ ವಾವೆಲ್ ಸೌಂಡ್ ಇರುವಂಥದ್ದು ಪದಗಳ ಅಕ್ಷರ ಸ್ಟಾರ್ಟ್ ಆದರೆ ಅದಕ್ಕೆ ದಿ ಅಂತ ಬಳಸ್ತೀವಿ. ವವೆಲ್ ಸೌಂಡ್ AEIOU ವವೆಲ್ ಹೌದು, ಆದರೆ ಎ ಅನ್ನಕ್ಕೆ ಅ, ಇ ಅನ್ನಕ್ಕೆ ಎ, ಐ, ಓ, ಅ. ಇಲ್ಲಿ ದ ಯೂನಿವರ್ಸಿಟಿ ಅಂತ ಹೇಳಬೇಕು.
the euro, the unique, the union, the university, the euro, the unique, the union. ಇಲ್ಲಿ ಯಾಕೆ ನಾವು ದಿ ಅಂತ ಹೇಳಲ್ಲ? ಇಲ್ಲಿ ಪದದ ಮೊದಲನೇ ಅಕ್ಷರ ಬಂದು ಯು ಅಲ್ವಾ, ಅದು ವವಲ್ ಅಲ್ವಾ, ಸ್ವರ ಅಲ್ವಾ ಅದು. ಆದರೂ ಅದರ ಉಚ್ಚಾರಣೆ ಇದೆಯಲ್ಲ ಯು ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಯು ನಮಗೆ ಯು ಅನ್ನೋ ಸ್ವರ ಇದೆಯಲ್ಲ, ಯು ಅನ್ನೋ ಸ್ವರದ ಉಚ್ಚಾರಣೆ ಯು ಆಗಿರೋದ್ರಿಂದ ಅದು ಅಲ್ಲ, ಎ ಐ ಓ ಅದು ಯಾವುದ್ರಲ್ಲೂ ಬರಲ್ಲ. ಹಾಗಾಗಿ ಅದನ್ನು ಯೂನಿವರ್ಸಿಟಿ ಅಂತ ಹೇಳೋದ್ರಿಂದ ಅದಕ್ಕೆ ದ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪದದ ನಾವು ಆರ್ಟಿಕಲ್ ಬಳಸೋ ಪದದ ಮೊದಲನೇ ಅಕ್ಷರದ ಉಚ್ಚಾರಣೆ, ಅಕ್ಷರ ಅನ್ನೋದಕ್ಕಿಂತ ಉಚ್ಚಾರಣೆ ಏನಿರುತ್ತೆ? ಉಚ್ಚಾರಣೆ ಒಂದು ಅ ಇರಬೇಕು, ಎ ಇರಬೇಕು, ಐ ಇರಬೇಕು, ಇಲ್ಲ ಓ ಇರಬೇಕು. ಇವು 4 ಶಬ್ದಗಳು ಇದ್ದರೆ ಮಾತ್ರ ಅದನ್ನ ದಿ ಅಂತ ನಾವು ಉಚ್ಚಾರಣೆ ಮಾಡ್ತೀವಿ, ಆರ್ಟಿಕಲ್. ಅರ್ಥ ಆಯ್ತಲ್ಲ? ಇಲ್ಲಿ ಯೂನಿವರ್ಸಿಟಿ, ಯೂರೋ, ಅಲ್ಲಿ ಈ ಇದ್ರೂ ಸಹ ಈ ಮತ್ತೆ ಯು ಸೇರಿ ಯು ಆಗಿದೆ. ಅದು ಅಲ್ಲಿ ಯು ಇದ್ರೂ ಸಹ, ಈಗ ಅಂಬ್ರೆಲಾ ಮತ್ತೆ ನೋಡಿ ಅನ್ಫಾರ್ಚುನೇಟ್ ಅಂಬ್ರೆಲಾ ಅಂತವಿದ್ರೆ ಅಲ್ಲಿ ಯು ಇದ್ರೂ ಅಂತ ಹೇಳ್ತೀವಿ ನಾವು. ಆದರೆ ಇಲ್ಲಿ ಯು ಇರೋದ್ರಿಂದ ಯುನೇ ಹೇಳಬೇಕಾಗುತ್ತೆ. ಹಾಗಾಗಿ ದ ಹೇಳ್ತೀವಿ. ದ ಯೂನಿವರ್ಸಿಟಿ, ದ ಯೂರೋ, ದ ಯೂನಿಕ್, ದ ಯೂನಿಯನ್. ಅರ್ಥ ಆಯ್ತಲ್ಲ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿವರಿಸಿದ ಎಲ್ಲ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗದಿದ್ದಲ್ಲಿ ಸಂಶಯಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಅಪ್ಡೇಟ್ಸ್ ಬೇಕಿದ್ದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಅನಿಲ್ ಸೈನಿಂಗ್ ಆಫ್.